ಗೃಹಜ್ಯೋತಿ ಯೋಜನೆ ಹೆಚ್ಚುವರಿ 10 ಯೂನಿಟ್ ಫ್ರೀ, ಷರತ್ತುಗಳು ಅನ್ವಯ. ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆಯ ನಿಯಮಾವಳಿಗಳಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದೆ. ಈಗಿನ ನಿಯಮದಂತೆ ಯೋಜನೆ ಆರಂಭವಾದಂತಹ ಸಂದರ್ಭದಲ್ಲಿ ಬಳಸ್ತಾ ಇದ್ದಂತಹ ಸರಾಸರಿ ವಿದ್ಯುತ್ಗೆ ಹೆಚ್ಚುವರಿ 10% ಯೂನಿಟ್ ಅನ್ನ ಸೇರಿಸಿ ಉಚಿತ ವಿದ್ಯುತ್ ಅನ್ನ ನೀಡಲಾಗ್ತಾ ಇತ್ತು. ಇನ್ನು ಮುಂದೆ ಬಳಸ್ತಾ ಇದ್ದಂತಹ ಯೂನಿಟ್ಗಳಿಗೆ ಹೆಚ್ಚುವರಿಯಾಗಿ 10 ಯೂನಿಟ್ ಅನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಆದರೆ ಈ ಆದೇಶ ಇರುವುದು ಅತ್ಯಲ್ಪ ಬಳಕೆದಾರರಿಗೆ ಮಾತ್ರ. ಅಂದ್ರೆ ಮಾಸಿಕವಾಗಿ 48 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಅನ್ನ ಬಳಕೆ ಮಾಡುವವರಿಗೆ ಮಾತ್ರ ಈ ಆದೇಶವನ್ನ ಹೊರಡಿಸಲಾಗಿದೆ. ಶೇಕಡಾವಾರು 10% ಬದಲು 10 ಯೂನಿಟ್ ಫ್ರೀ ವಿದ್ಯುತ್ ಅನ್ನ ನೀಡಲು ಇತ್ತೀಚೆಗೆ ನಡೆದಿದ್ದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಇದರಂತೆ ಈಗ ಆದೇಶ ಹೊರಬಿದ್ದಿದೆ. ಈ ಮೊದಲು ಗೃಹಜ್ಯೋತಿ ಯೋಜನೆಯ ಅಡಿ ಬಳಸಿದ ಸರಾಸರಿ ಯೂನಿಟ್ಗಿಂತ 10% ಹೆಚ್ಚುವರಿ ವಿದ್ಯುತ್ ಅನ್ನ ಉಚಿತವಾಗಿ ನೀಡಲಾಗ್ತಾ ಇತ್ತು. ಈಗ ಶೇಕಡಾವಾರು ಬದಲಾಗಿ ಸರಾಸರಿಗಿಂತ 10 ಯೂನಿಟ್ ನನ್ನ ಹೆಚ್ಚುವರಿಯಾಗಿ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕವಾಗಿ ಹೆಚ್ಚುವರಿ 398 ಕೋಟಿ ರೂಪಾಯಿ ಹೊರೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ಒಟ್ಟು ಸಬ್ಸಿಡಿ ಮೊತ್ತ 3578 ಕೋಟಿ ರೂಪಾಯಿ ಆಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಗೃಹಜ್ಯೋತಿಗೆ ಸಂಬಂಧಪಟ್ಟಂತೆ ಈಗ ತೆಗೆದುಕೊಳ್ಳಲಾದ ನಿರ್ಧಾರವು ಫೆಬ್ರವರಿ 1ರಿಂದ ಅನುಷ್ಠಾನಕ್ಕೆ ಬರುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದರಿಂದ ಮಾಸಿಕವಾಗಿ 48 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡ್ತಾ ಇರುವಂತಹ ಗ್ರಾಹಕರಿಗೆ ಇದು ಅನುಕೂಲವಾಗಲಿದ್ದು ಅವರಿಗೆ ಇನ್ನು ಮಾಸಿಕವಾಗಿ 58 ಯೂನಿಟ್ನವರೆಗೆ ಬಳಕೆ ಮಾಡಲು ಅವಕಾಶ ಸಿಕ್ಕಿದಂತೆ ಆಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.